ಈಗ 1 ಕೆಜಿ ಚಿನ್ನದ ಬೆಲೆ ಲ್ಯಾಂಡ್ ರೋವರ್ ಕಾರಿನ ಬೆಲೆಗೆ ಸಮ. ಅಷ್ಟೊಂದು ವೇಗದಲ್ಲಿ ಚಿನ್ನ 1 ಕೆಜಿಗೆ ಇದೀಗ 1,30,30,00,000 ದಾಟ್ತಾ ಇದೆ. ಅಪರಂಜಿ ಚಿನ್ನ ಅಥವಾ ಶುದ್ಧ ಚಿನ್ನದ ಬಗ್ಗೆ ನಾನು ಮಾತಾಡ್ತಾ ಇರೋದಿಲ್ಲಿ. 1,30,30,00,000 ದಾಟ್ತಾ ಇದೆ ಚಿನ್ನ ಅಂದರೆ ಏನು ಗತಿ ಅಂತ ಹೇಳಿ. ಒಂದು ಲ್ಯಾಂಡ್ ರೋವರ್ ಕಾರ್ ಬಂದುಬಿಡುತ್ತಲ್ಲಪ್ಪ ಇದರಲ್ಲಿ. ಈ ಒಂದು ಕಾರ್ ಬೆಲೆಗೆ 1 ಕೆಜಿ ಚಿನ್ನ ಸಮ ಆಗಿಬಿಟ್ಟಿದೆ ಇದು ಇವತ್ತಿನಿಗೆ. ಆದರೆ 1990ರಲ್ಲಿ ಎಷ್ಟಿತ್ತು ಚಿನ್ನದ ಬೆಲೆ, 1 ಕೆಜಿ ಚಿನ್ನದ ಬೆಲೆ ಅಂತ ಹೇಳಿದ್ರೆ ಅವತ್ತು ಒಂದು ಮಾರುತಿ 800 ಕಾರ್ ಬೆಲೆ ಎಷ್ಟಿತ್ತೋ ಅಷ್ಟಕ್ಕೆ ಸಮನಾಗಿ ಒಂದು ಮಾರುತಿ 800 ಬೇಕಾ ನನಗೆ, 1 ಕೆಜಿ ಚಿನ್ನ ಬೇಕಂದರೆ ನಾನು ಮಾರುತಿ 800 ಆದರೂ ಚೂಸ್ ಮಾಡ್ಕೋಬೋದಾಗಿತ್ತು, ಅಥವಾ 1 ಕೆಜಿ ಚಿನ್ನ ಆದರೂ ಚೂಸ್ ಮಾಡ್ಕೋಬಹುದಾಗಿತ್ತು. ಆದರೆ ಇವತ್ತಿಗೆ ಲ್ಯಾಂಡ್ ರೋವರ್ ಕಾರಿಗೆ ಸಮ ಆಗಿಬಿಟ್ಟಿದೆ ಇದು. 2025ರ ವೇಳೆಗೆ ಲ್ಯಾಂಡ್ ರೋವರ್ನಂತಹ ಕಾರಿನ ಬೆಲೆಯ ಮಟ್ಟಕ್ಕೆ ಚಿನ್ನ ತಲುಪಿಬಿಟ್ಟಿದೆ ಇವತ್ತು. ಮುಂಬರ್ತಕ್ಕಂಥ ವರ್ಷಗಳಲ್ಲಿ ಯಾವ ಕಾರಿನ ಬೆಲೆಗೆ ಸಮ ಆಗಬಹುದೋ ಗೊತ್ತಿಲ್ಲ. ಮಾರುಕಟ್ಟೆ ಅನಲಿಸ್ಟ್ಗಳು ಅಥವಾ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಕಾರಲ್ಲ ರೀ, ಮುಂಬರೋ ದಿನಗಳಲ್ಲಿ ವೆಯ್ಟ್ ಮಾಡ್ತಾ ಇರಿ, ಒಂದು ಜೆಟ್ ಬೆಲೆಗೆ ಏರ್ಬಿಡುತ್ತೆ ಚಿನ್ನದ ಬೆಲೆ. 2040ರ ವೇಳೆಗೆ ಇನ್ನೊಂದು 15 ವರ್ಷ ಕಳೆದು ಬಿಟ್ಟರೆ ಚಿನ್ನದ ಬೆಲೆ, ಆ 1 ಕೆಜಿ ಚಿನ್ನ ನೀವು ಒಂದು ಕಡೆ ಇಟ್ಕೊಂಡು ಒಂದು ಕಡೆ ಖಾಸಗಿ ಜೆಟ್ ಅಂತ ಕೇಳಿದ್ರೆ ಆ ಚಿನ್ನದ ಬೆಲೆಗೆ ಖಾಸಗಿ ಜೆಟ್ ಬಂದುಬಿಡುತ್ತೆ ನಿಮಗೆ, ಅದಕ್ಕೆ ಸಮ ಆಗಿಬಿಡುತ್ತೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದು ಅತಿಶಯೋಕ್ತಿನ, ಉತ್ಪ್ರೇಕ್ಷೆನ ಏನು ಹೇಳಕ್ಕೆ ಬರ್ತಾ ಇಲ್ಲ. ಬೆಳ್ಳಿ ಬೆಲೆನೂ ಅದೇ ಥರ ಏರ್ತಾ ಇದೆಯಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಬೆಳ್ಳಿ ಬೆಲೆಯೇ ಚಿನ್ನದ ಬೆಲೆಗೂ ಈಕ್ವಲ್ ಮಾಡಿಬಿಡುತ್ತೆ ಅದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇರಲಿ, ವರ್ಷದಿಂದ ವರ್ಷಕ್ಕೆ ಚಿನ್ನದ ಬೆಲೆ ಏರ್ತಾ ಇದೆಯೇ ಹೊರತು ಇಳಿದ ನಿದರ್ಶನಗಳು ಅತ್ಯಲ್ಪ. ಅದು ಇಳಿದ್ರೂ ಕೂಡ ತುಂಬ ಏನೋ ಒಂಥರ ನಗಣ್ಯ ಅನಿಸುವಂಥ ಮಟ್ಟಕ್ಕೆ ಅದು ಇಳಿಯುತ್ತೆ, ಮತ್ತು ಅದು ಡಬಲ್ ವೇಗದಲ್ಲಿ ಜಿಗಿತಾ ಇದೆ. ಇವತ್ತು 10 ಗ್ರಾಮ್ ಬಂಗಾರದ ಬೆಲೆ 1.27 ಲಕ್ಷ ರೂಪಾಯಿ ದಾಟಿದೆ. ನೀವು 10 ಗ್ರಾಮ್ ಚಿನ್ನ ತೊಗೋಬೇಕು ಅಂತ ಹೇಳಿದ್ರೆ 1,27,000 ರೂಪಾಯಿ ಕೊಡಬೇಕು ನೀವು. ಈ ವರ್ಷದಲ್ಲಿ ಬರೋಬ್ಬರಿ ಒಂದು 51,000 ರೂಪಾಯಿ ಏರಿಕೆ ಆಗಿರೋದ್ರಿ ಚಿನ್ನ. ಹಾಗೆಯೇ ಸತತ ಏರಿಕೆ ನಂತರ ಕಳೆದ 2 ದಿನಗಳಲ್ಲಿ ಬೆಳ್ಳಿ ಬೆಲೆ 10,000 ರೂಪಾಯಿ ಇಳಿದಿದೆ. ಇವತ್ತು 1 ಕೆಜಿ ಬೆಳ್ಳಿ 1.68 ಲಕ್ಷ ರೂಪಾಯಿಗೆ ಮಾರಾಟ ಆಗಿದೆ.